ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅಣ್ಣ ನಮ್ಗೆ 2 ಟೀಮ್ ಗೆದ್ರು ಕೂಡ ಖುಷಿನೇ. ಅದ್ರಾಗ ABD ಮತ್ತು ಫ್ಯಾಫ್ ನಮ್ಮವರೇ, ವಿರಾಟ್ ಕೊಹ್ಲಿ ನಮ್ಮನೆ. ಯಾಕಂದ್ರೆ ಕಿಂಗ್ ಇಂಡಿಯಾಗೆ ಪರ್ಫಾರ್ಮೆನ್ಸ್ ಇಲ್ಲ ವಿರಾಟ್ ಕೊಹ್ಲಿ, ಆದ್ರೆ ಬೇಜಾರಾಗ್ತೈತಿ. ಏನು ಮಾಡೋಕ್ಕಾಗಲ್ಲ, ಇಂಡಿಯಾಗೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿದರೆ ಟೀಮ್ ಗೆಲ್ತದೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ವರ್ಲ್ಡ್ ಕಪ್ ಅವ್ರು ಗೆದ್ದರು ಒಂದೇ, ನಾವು ಗೆದ್ದರು ಒಂದೇ. ಟೀಮ್ ಮಾತ್ರ ಸ್ಕೋರ್ ಬೇಸ್ ಮಾಡಿ ಚೆನ್ನಾಗಿ ಗೆದ್ದು ಬಂದರೆ ಸಾಕು. ಸಾಕು. ಇವತ್ತು ವಿರಾಟ್ ಕೊಹ್ಲಿ ಬರ್ತಾನೆ ಫಾರ್ಮ್ಗೆ ಅನ್ಕೊಂಡಿವಿ, ಗೊತ್ತಿಲ್ಲ ಅಣ್ಣ ಏನಾಗ್ತೈತೆ ಗೊತ್ತಿಲ್ಲ. ಬ್ಯಾಟ್ಸ್ಮನ್ ಬಾಲರ್ ಮ್ಯಾಗ ಡಿಪೆಂಡ್. ಬೂಮ್ರಾ ಮಾತ್ರ ಚೆನ್ನಾಗಿ ಮಾಡ್ತಿದ್ದಾನೆ, ಹಂಗೆ ಮಾಡ್ಲಿ ಅಂತೇಳಿ ವಿಶ್ ಮಾಡ್ತೀವಿ. ವಿರಾಟ್ ಕೊಹ್ಲಿ ಆಡ್ತಾನೆ ಇಂಡಿಯಾ ಗೆಲ್ಬೇಕಂಬುದು ಇದೆ. ಇವತ್ತು ದುಬೆ ಬದಲು ಸಂಜು ಸ್ಯಾಮ್ಸನ್ ಆಗಲಿ ಇಲ್ಲ ರಿಂಕು ಸಿಂಗ್ನಾಗಲಿ ಆಡಿಸ್ಬೇಕಣ್ಣ. ದುಬೆ ಆಡವಲ್ಲ ಅಣ್ಣ, ಇತ್ತಾಗ ಫೀಲ್ಡಿಂಗ್ ಗುಣ ಮಾಡವಲ್ಲ, ಇತ್ತಾಗ ಬ್ಯಾಟಿಂಗ್ ಗುಣ ಮಾಡವಲ್ಲ. ವೇಸ್ಟ್ ತಗೊಂಡೋಗಿ ಇದು ಟೀಮ್ನಾಗ ಆಡ್ಸಂಗೆ ಆಡಕತ್ತಾನೆ. ನೋಡ ಕೊಹ್ಲಿ ಕ್ಲಾಸ್ ಪ್ಲೇಯರ್, ಆಡ್ತಾನೆ. ಅದು ಎಂತ ಅಂದ್ರೂ ಕೂಡ ಯಾವಾಗ ಹೆಂಗೆ ಹೊಡಿತಾನೆ ಗೊತ್ತಾಗಿಲ್ಲ ಅಣ್ಣ. ಹೊಡಿತಾನೆ ಹುಲಿ, ಯಾವತ್ತಿದ್ರೆ ಹುಲಿನ ಅಣ್ಣ. ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಸಿಂಗಲ್ ಹ್ಯಾಂಡೆಡ್ ಮ್ಯಾಚ್ ಆಗಿ ಗೆಲ್ಲಿಸ್ತಾನೆ. ನಂಬಿಕೆ ಐತಣ್ಣ. ಭಾಳ ಇದಾದಮೇಲೆ ಒಳ್ಳೆಯ ಆಟ ಪ್ರದರ್ಶನ ಮಾಡಿ ಭಾರತ ಫೈನಲ್ನಲ್ಲಿ ಬಂದಿದೆ. ಆದ್ದರಿಂದ ನಮ್ಮೆಲ್ಲರ ಆಕಾಂಕ್ಷೆ ಏನಂತ ಹೇಳಿದರೆ ಈ ಸಲ ಕಪ್ ಗೆದ್ದು ಬರಬೇಕಂತ ಹಾರೈಸ್ತೀವಿ. ಯಾರು ಚೆನ್ನಾಗಿ ಆಡ್ತಾರೆ ಇವತ್ತು ನಿರೀಕ್ಷೆ ಇರುತ್ತೆ? ಅಬೇಸ್ಲಿ ರೋಹಿತ್ ಶರ್ಮಾ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಮತ್ತು ಕೊಹ್ಲಿ ಲಯ ಕಂಡುಕೊಂಡ್ರೆ ಇನ್ನೂ ಭಾರತ ಬ್ಯಾಟಿಂಗ್ ಇನ್ನೂ ಬಲಿಷ್ಠವಾಗುತ್ತೆ. ಆತ ರಿಷಬ್ ಪಂತ್ ಕೂಡ ಅವರ ಆಟದಲ್ಲಿ ಇನ್ನೂ ಸ್ವಲ್ಪ ತಾಳ್ಮೆ ಇಟ್ಕೊಂಡು ಆಡಿದರೆ ಭಾರತಕ್ಕೆ ಇನ್ನೂ ಬಲ ಬರುತ್ತದೆ ಬ್ಯಾಟಿಂಗಲ್ಲಿ. ಬೌಲಿಂಗಲ್ಲಿ ಭಾಳ ಚೆನ್ನಾಗಿದೆ. ಬುಮ್ರಾ, ಹರ್ಷ್ದೀಪ್ ಮತ್ತು ಸ್ಪಿನ್ನರ್ಸ್ಗಳು ಭಾಳ ಒಳ್ಳೆ ಇದು ಮಾಡ್ತಾಯಿದ್ದಾರೆ. ಕುಲ್ದೀಪ್, ಅಕ್ಷರ್ ಪಟೇಲ್, ಜಡೇಜಾ ಒಳ್ಳೆ ಕಾಂಬಿನೇಷನ್ ಇದೆ. ಭಾರತ ಈ ವಿಶ್ವಕಪ್ನಲ್ಲಿ ಭಾಳ ವರ್ಷಗಳ ಮೇಲೆ ಫೈನಲ್ ತಲುಪಿದೆ. ಆದರೆ ಈಗ ಧೋನಿ ಕ್ಯಾಪ್ಟನ್ಶಿಪ್ನಲ್ಲಿ ಒಳ್ಳೆ ಪ್ರದರ್ಶನ ನೀಡ್ಕೊತ ಬಂತು. ಆದರೆ ಈಗ ಭಾರತ 2007 ಆದಮೇಲಿಂದ ಒಳ್ಳೆ ಪ್ರದರ್ಶನ ನೀಡ್ತಲೇ ಬಂದಿದೆ. ಆದರೆ ಫೈನಲ್ವರೆಗೂ ಸೆಮಿಫೈನಲ್ವರೆಗೂ ಮುಗ್ಗರಿಸಿ ಬೀಳ್ತಾಯಿತ್ತು. ಆದರೆ ಈಗ ಒಳ್ಳೆ ಕ್ಯಾಪ್ಟನ್ಶಿಪ್ಪಿಂದ ಈಗ ಫೈನಲ್ವರೆಗೂ ತಲುಪಿದೆ. ಎಲ್ಲ ಭಾರತೀಯರ ಪರವಾಗಿ ಆಶಿಸೋಣ, ಭಾರತ ಫೈನಲ್ ಗೆದ್ದು ನಮ್ಮ ಭಾರತಕ್ಕೆ ಒಂದು ಟ್ರೋಫಿಯನ್ನು ತಂದರೆ ಭಾಳ ಸಂಭ್ರಮದಿಂದ ಆಚರಿಸೋಣ ಅಂತ ನಮ್ಮ ಹೊಸಪೇಟೆ ಕಡೆಯಿಂದ ನಾವು ಆಶಿಸ್ತೇವೆ. ಯಾರು ಚೆನ್ನಾಗಿ ಆಡ್ಬೋದು ಇವತ್ತಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಒಳ್ಳೆ ಸ್ಟಾರ್ಟ್ ಕೊಟ್ಟಾಗಿನ ಒಳ್ಳೆ ಸ್ಕೋರ್ ಆಗ್ಬೋದು. ಆ ಥರ ಮಧ್ಯಮ ಕ್ರಮಾಂಕದಲ್ಲಿ ಪಂತ್, ಸೂರ್ಯಕುಮಾರ್ ಒಳ್ಳೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಈಗ ಅವರು ಕೂಡ ಫೈನಲ್ ಬಂದಿದ್ದಾರೆ ಅಂದರೆ ಆ ಟೀಮ್ ಕೂಡ ಸ್ಟ್ರಾಂಗ್ ಇರುತ್ತೆ. ಇದೆ ಅವರ ನೆಗೆಟಿವ್ಸು ಆ್ಯಕ್ಟಿವ್ಸ್ ಏನಿದೆ ಆಪೋಸಿಷನ್ ಟೀಮಲ್ಲಿ, ಅದು ನಮ್ಮ ಭಾರತದವರಿಗೆ ಗೊತ್ತಿದೆ. ಇನ್ನೂ ಒಂದು ಏನಂದರೆ ಸೌತ್ ಆಫ್ರಿಕಾದವರು ಪ್ರತಿಯೊಂದು ಮ್ಯಾಚಲ್ಲಿ ಡಾಮಿನೇಟ್ ಚೆನ್ನಾಗೇ ಮಾಡ್ಕೊಂಡು ಬಂದಿದ್ದಾರೆ. ಅವರ ದುರ್ಬಲ ಆಟ ಏನಂದರೆ ಸ್ಪಿನ್ನರ್ಸ್ ವಿರುದ್ಧ ಮುಗ್ಗರಿಸ್ತಾರೆ ಅಷ್ಟೇ. ಅವರ ಸ್ಪಿನ್ನರ್ ವಿರುದ್ಧ ಅವರು ಯಾವುದೇ ಥರ ಆಡೋಕ್ಕೆ ಆಗಲ್ಲ. ಹಾಗಾಗಿ ನಮ್ಮ ಭಾರತ ತಂಡ ಒನ್ ಆಫ್ ಫೇವ್ರೇಟ್ ಟೀಮ್ ಇನ್ ವರ್ಲ್ಡ್ ಕಪ್ ಗೆಲ್ಲೋಕ್ಕೆ ಚಾನ್ಸಸ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.